ರಲ್ಲಿ ಒಂದು ಸೆಕ್ಷುವಲ್ ಎಮ್ಯಾನ್ಸಿಪೇಷನ್ ಅಂತ ಹೇಳ್ತೀವಿ. ಅವರಲ್ಲೇ ಒಂದು ರೀತಿಯಾಗಿ ತಮ್ಮನ್ನು ತಾವು ಅರಿತುಕೊಳ್ಳೋದಕ್ಕೆ, ತಮಗೆ ಏನು ಬೇಕು, ತಮ್ಮ ಹಕ್ಕುಗಳೇನು, ನನಗೂ ಕೂಡ ಲೈಂಗಿಕ ಭಾವನೆಗಳು, ವ್ಯಕ್ತಿತ್ವ ಇದೆ, ನನ್ನ ಸಂಗಾತಿ ನನ್ನ ಜೊತೆ ಚೆನ್ನಾಗಿರಬೇಕು, ಅವರ ನಿರೀಕ್ಷೆಗಳು ಕೂಡ ಒಂದಷ್ಟು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಆ ನಿರೀಕ್ಷೆಗಳಿಗೆ ತಕ್ಕಂತೆ ಪುರುಷರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವೆಲ್ಲ ಬದಲಾವಣೆಗಳಲ್ಲಿ ಮೊದಲು ನಾನು ನೋಡ್ತಾ ಇದ್ದಿದ್ದಕ್ಕೂ ಈಗಲೂ ಕೂಡ ಮೊದಲೆಲ್ಲ ಏನಾಗ್ತಿತ್ತು, ಬಹಳಷ್ಟು ಹಿಂದೆ ಅಂತ ಹೇಳಿದ್ರೆ ನಕಲಿ ವೈದ್ಯರೇ ಇದನ್ನು ಲೈಂಗಿಕ ಸಮಸ್ಯೆಗಳನ್ನು ನಕಲಿ ವೈದ್ಯರ ಹತ್ರ ಹೋಗಿ ಇನ್ನೂ ಸಮಸ್ಯೆ ಉಲ್ಬಣಗೊಳ್ಳೋ ಹಂಗೆ ಮಾಡಿ ಬರೋ ದುಡ್ಡನ್ನೆಲ್ಲ ಖರ್ಚು ಮಾಡಿಕೊಂಡು ಬರೋ ಒಂದು ಕಾಲ ಇತ್ತು. ಆಮೇಲೆ ಯಾವಾಗ ಜನಗಳಿಗೆ ಗೊತ್ತಾಗಕ್ಕೆ ಶುರುವಾಯಿತು ಲೈಂಗಿಕ ಸಮಸ್ಯೆಗಳಿಗೂ ಕೂಡ ಪರಿಹಾರ ಇದೆ, ಸರಿಯಾದ ತಜ್ಞ ವೈದ್ಯರ ಹತ್ರ ಹೋಗ್ಬೋದು ಅಂತ ನಿಧಾನವಾಗಿ ಜನಗಳಿಗೂ ಅರ್ಥ ಆಯಿತು. ಮತ್ತು ಈ ನಿಷಿದ್ಧವಾದ ಅಂತ ಯಾರಲ್ಲೂ ಮಾತನಾಡಲಾಗದ್ದು ಅಥವಾ ಸಂಕೋಚ ಮುಜುಗರ ಭಾವನೆಗಳಿಂದನೇ ಇರೋವಂಥವ್ರು ಸ್ವಲ್ಪ ಮಟ್ಟಿಗೆ ಆ ಮುಜುಗರ ಬಿಟ್ಟು ಹೊರಬರೋದಕ್ಕೂ ಕೂಡ ಕಾರಣ. ಅದಕ್ಕೆ ನಮ್ಮ ಮಾಧ್ಯಮದವ್ರಿಗೆ ನಿಜವಾಗ್ಲೂ ನಾನು ಶ್ಲಾಘನೀಯ ಅಂತ ಹೇಳಬೇಕು. ಮೊದಲು ನಾನು ಇದನ್ನು ಪ್ರಾರಂಭ ಮಾಡಿದಾಗ ಮಾತಾಡೋಕ್ಕೆ ಹಲವಾರು ಈ ಟೆಲಿವಿಷನ್ ಇರ್ಬೋದು, ರೇಡಿಯೋ ಇರ್ಬೋದು, ಮುದ್ರಣ ಮಾಧ್ಯಮಗಳಿರ್ಬೋದು, ಈ ವಿಷಯಗಳ ಬಗ್ಗೆ ನಾವು ಏನು ಮಾತಾಡ್ತೀವಿ ಅಥವಾ ನಿಜವಾದ ವೈದ್ಯಕೀಯ ವಿಷಯಗಳು ಏನು ಅನ್ನೋದನ್ನು ಜನರಿಗೆ ತಲುಪಿಸಿದ್ರು. ಹಾಗಾಗಿ ಜನರಲ್ಲೂ ಕೂಡ ಈಗ ಭಾವನೆಗಳು ಬದಲಾವಣೆ ಆಗಿದೆ. ವೈದ್ಯರ ಹತ್ರ ಬರ್ತಿದ್ದಾರೆ. ಮೊದಲು ಬರೀ ಪುರುಷರು ಮಾತ್ರ ಈ ಸಮಸ್ಯೆಗಳಿಗೆ ಬರ್ತಿದ್ದವ್ರು ಇವ್ರು ಹೆಂಗಸರೇ ಪುರುಷರನ್ನು ಕರ್ಕೊಂಡು ಬರೋವಂಥ ಪರಿಸ್ಥಿತಿ ಬಂದಿದೆ. ಅಂದರೆ ನನ್ನ ಯಜಮಾನರಿಗೆ ಈ ಥರ ತೊಂದರೆ ಇದೆ, ನನಗೆ ಒಂದು ಸರಿಯಾದ ರೀತಿ ತೃಪ್ತಿ ಭಾವನೆ ಸಿಗ್ತಾ ಇಲ್ಲ, ಅಥವಾ ನಮ್ಮ ಯಜಮಾನರಿಗೆ ಲೈಂಗಿಕ ಸಮಸ್ಯೆ ಇದೆ, ಅಥವಾ ನನಗೆ ಸಮಸ್ಯೆ ಇದೆ, ಇದನ್ನು ಹೆಂಗಸರೇ ಕೂಡ ಮುಜುಗರದ ಭಾವನೆ ಬಿಟ್ಟು ನನ್ನಲ್ಲಿ ಬರೋ ಅಂಥದ್ದನ್ನು ನಾನು ವ್ಯತ್ಯಾಸ ಆಗಿದೆ ಖಂಡಿತವಾಗ್ಲೂ. ಹೈ ರಿಸ್ಕ್ ಸೆಕ್ಷುವಲ್ ಬಿಹೇವಿಯರ್ ಅಂತ ಒಂದು ಪದ ಉಪಯೋಗ ಮಾಡಿದ್ರಿ ನೀವು, ಏನು ಹಾಗಂದರೆ? ನೀವು ನೋಡ್ತಾ ಇದ್ದೀರಲ್ವಾ ಇತ್ತೀಚಿನ ದಿನಗಳ ಇದು ಪೋಕ್ಸೋ ಆ್ಯಕ್ಟ್ ಅಂತ ಕೂಡ ನೀವು ಕೇಳಿದ್ದೀರ. ಸಣ್ಣ ಮಕ್ಕಳಲ್ಲಿ 18 ವರ್ಷದ ಒಳಗಿರೋ ಮಕ್ಕಳಲ್ಲಿ ಯಾವುದೇ ಒಂದು ಲೈಂಗಿಕ ಸಂಪರ್ಕ ಅಥವಾ ಲೈಂಗಿಕ ದುರುಪಯೋಗ ಆದರೆ ಬಹಳ ಸ್ಟ್ರಿಕ್ಟಾಗಿರೋ ಅಂಥ ಒಂದು ಆ್ಯಕ್ಟ್, ಅದರೊಳಗೆ ಪನಿಷ್ಮೆಂಟ್ ಇದಕ್ಕೆ ಶಿಕ್ಷೆಗೆ ಒಳಪಡಿಸೋ. ಇದರಲ್ಲಿ ನಾವು ನೋಡ್ತಾ ಇರೋ ಹಂಗೆ ಚಿಕ್ಕ ಚಿಕ್ಕ ಹುಡುಗರು, ಹೈಸ್ಕೂಲ್ ಹುಡುಗರು, ಕಾಲೇಜ್ ಹುಡುಗರು, ಅವರಲ್ಲಿ ನಾವು ಲವ್ ಮಾಡ್ತಾ ಇದ್ದೀವಿ, ನಾವು ಮದುವೆ ಮಾಡ್ಕೊಳ್ಬೇಕು, ಇನ್ನೂ ಹೈಸ್ಕೂಲ್ SLCನೂ ದಾಟಿರಲ್ಲ, PUCಗೂ ಬಂದಿರಲ್ಲ. ಒಂದು ವೇಳೆ ಅವರು ಮದುವೆ ಮಾಡಿಕೊಂಡ್ರು ಅಥವಾ ಅವ್ರು ಯಾವ ರೀತಿ ಜೀವನ ಸಾಗಿಸ್ತಾರೆ, ಮುಂದೇನು ಅವ್ರಿಗೆ ಯಾವ ಕೆಲಸ ಸಿಗುತ್ತೆ, ಯಾವ ರೀತಿ ಮುಂದಿನ ಏನು ಯೋಚನೆಯೂ ಇಲ್ಲ, ನಾವು ಲವ್ ಮಾಡ್ತಾ ಇದ್ದೀವಿ. ಅದು ಆ ವಯಸ್ಸಿನಲ್ಲಿರುವಂಥ ಒಂದು ಅತಿಯಾದ ಆಕರ್ಷಣೆ ಅಥವಾ ಇನ್ಫ್ಯಾಚುಯೇಷನ್ ಅಂತ ಹೇಳ್ತೀವಿ. ಸೊ ಆ ರೀತಿ ಭಾವನೆಗಳಿಗೆ ಮಕ್ಕಳು ಒಳಪಡ್ತಾ ಏನಾಗಿದೆ, ದೈಹಿಕ ಸಂಪರ್ಕಕ್ಕೆ ಒಳಪಡ್ತಾ ಇದ್ದಾರೆ. ಹಾಗಾಗಿ ಏನಾಗಿದೆ, ಹದಿಹರಿಯದವರಲ್ಲಿ ಒಂದು ಲೈಂಗಿಕತೆ, ಅದರಿಂದ ಆಗುವಂಥ ಅಪಾಯಗಳು, ಯುವ ಜನಾಂಗಗಳು ಒಂದು ಸಲ ಬಹಳಷ್ಟು ನಮ್ಮ ಬಾಯ್ ಫ್ರೆಂಡು, ಗರ್ಲ್ ಫ್ರೆಂಡ್ ಅನ್ನೋ ಒಂದು ಕಾನ್ಸೆಪ್ಟ್ಸುಗಳು ಅದೆಲ್ಲ ಇದ್ರೇ ನಾವು ಒಂದು ಫ್ಯಾಷನಬಲ್ ಇದ್ರದ್ದು, ನನಗೆ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ಎಷ್ಟು ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ, ಇಲ್ಲ ಅಂತ ಹೇಳಿದರೆ ಅದ್ರ ಜೊತೆಯಲ್ಲಿ ಈ ಪೀರ್ ಪ್ರೆಷರ್ ಅಂತ ಸಂಗಾತಿಗಳು ಒತ್ತಡ ಬಂದುಬಿಡತ್ತೆ. ಸೊ ನಾನು ಈ ಥರ ಇದ್ದರೆ ಬೇರೆಯವ್ರು ನನ್ನನ್ನು ತಪ್ಪಾಗಿ ತಿಳ್ಕೊಳ್ತಾರೆ, ಅವ್ರ ಗುಂಪಿಗೆ ಸೇರಿಸ್ಕೊಳ್ಳಲ್ಲ ಅನ್ನೋ ಒಂದು ಸಂಗಾತಿಗಳು ಒತ್ತಡ ಅವ್ರಿಗೆ. ಇದೆಲ್ಲ ಕಾರಣಗಳಿಂದ ಏನಾಗ್ತಿದೆ, ಹೊರಗಡೆ ಗಂಡು ಹೆಣ್ಣುಗಳು ಬೆರೆಯೋದಾಗಲಿ, ಪಿಕ್ನಿಕ್ಕು, ಪಾರ್ಟಿಗಳು, ಅದ್ರ ಜೊತೆಗೆ ಈ ಧೂಮಪಾನ, ಮದ್ಯಪಾನ, ಮಾದಕ ದ್ರವ್ಯ ವ್ಯಸನಗಳು ಬರ್ತಾ ಇರೋದು, ಪಾರ್ಟಿಗಳು. ಹಾಗಾಗಿ ಏನಾಗಿದೆ, ಅವರಲ್ಲಿ ಒಂದು ಇಂಥ ಸಂದರ್ಭಗಳಲ್ಲಿ ಅವರನ್ನು ಸ್ತ್ರೀಯರನ್ನು ದುರುಪಯೋಗ ಮಾಡ್ಕೊಳ್ಳೋದು, ಅದರಿಂದಾಗೋ ಅನಾಹುತಗಳು, ಬೇಡದ ಗರ್ಭಧಾರಣೆ ಇರ್ಬೋದು, ಗರ್ಭಪಾತ ಆಗಿರ್ಬೋದು, ಮಾನಸಿಕ ದೈಹಿಕ ತೊಂದರೆಗಳು, ಲೈಂಗಿಕ ಕಾಯಿಲೆಗಳು, ಸಮಸ್ಯೆಗಳು, ಇವೆಲ್ಲದ ಕಾರಣ ಆಗ್ತಾ ಇದೆ. ಹಾಗಾಗಿ ಯುವಜನಾಂಗಕ್ಕೆ ಎಲ್ಲ ಮಾಹಿತಿ ಸಿಗ್ತಾ ಇದೆ. ನೀವು ಹೇಳ್ದಂಗೆ ಸೋಷಿಯಲ್ ಮೀಡಿಯಾದೊಳಗೆ ಇಂಟರ್ನೆಟ್ಟು ಅಥವಾ ಇದಕ್ಕೆಲ್ಲ ಹೋಯಿತು ಅಂದರೆ ಪೋರ್ನೋಗ್ರಫಿ, ಇದರದ್ದು ಅಶ್ಲೀಲ ಸಾಹಿತ್ಯಗಳು, ಅಶ್ಲೀಲ ವಿಡಿಯೋಗಳು ಎಲ್ಲ ಲಭ್ಯ ಆಗ್ತಾ ಇದೆ ಮಕ್ಕಳಿಗೆ. ಈಗ ಎಲ್ಲರ ಕೈನಲ್ಲೂ ಒಂದು ಮೊಬೈಲ್ ಇದ್ದೇ ಇರುತ್ತೆ. ಹಾಗಾಗಿ ಏನಾಗ್ತಾ ಇದೆ, ಈ ರೀತಿಯಾಗಿ ಅವ್ರಿಗೆ ಸಿಗ್ತಾ ಇರೋವಂಥ ಲೈಂಗಿಕ ವಿಷಯಗಳ ಬಗ್ಗೆ ಬರ್ತಾ ಇರೋ ಮಾಹಿತಿ ಬಹಳಷ್ಟು ತಪ್ಪು ತಿಳುವಳಿಕೆಗಳು ಮತ್ತು ಉದ್ರೇಕ ರೀತಿಯಲ್ಲಿರುವಂಥದ್ದು. ಅದನ್ನು ನೋಡಿ ಏನಾಗುತ್ತೆ, ಮಕ್ಕಳಲ್ಲಿ ಆ ಭಾವನೆಗಳು ಉದ್ರೇಕಕ್ಕೆ ಒಳಗಾಗಿ ಅದನ್ನು ಎಕ್ಸ್ಪೆರಿಮೆಂಟೇಷನ್, ಒಂದು ಪ್ರಯೋಗಕ್ಕೆ ಒಳಪಡಿಸಿ ಬೇರೆಯವ್ರನ್ನ, ಒಂದು ಗಂಡು ಹೆಣ್ಣನ್ನು ದುರುಪಯೋಗ ಮಾಡ್ಕೊಳ್ಳೋ ಅಂಥದ್ದು, ಈ ರೀತಿ ಆಗುವಂಥ ಸಾಧ್ಯತೆಗಳು ನಮಗೆ ಬರ್ತಾ ಇದೆ. ಹಾಗಾಗಿ ಏನಾಗ್ತಾ ಇದೆ, ಇದು ಅಪಾಯಕಾರಿ ಲೈಂಗಿಕ ಸಂಪರ್ಕಕ್ಕೆ ಒಳಪಡ್ತಾ ಇದ್ದಾರೆ. ಮೊದಲೆಲ್ಲ ಏನಾಗಿದೆ, ಒಂದು ಭಾವನೆ, ಒಂದು ಮದುವೆ ವಯಸ್ಸು ಬಂದಾಗ, ಮದುವೆ ಆದಮೇಲೆ ಅವರ ಒಂದು ಲೈಂಗಿಕ ಸಂಪರ್ಕ, ಸಂಭೋಗ ಕ್ರಿಯೆ ಪ್ರಾರಂಭವಾಗ್ತಿದ್ದೆ ಮದುವೆಯ ನಂತರ.
ಇವಾಗ ಪ್ರೀ ಮ್ಯಾರಿಟಲ್ ರಿಲೇಷನ್ಶಿಪ್, ಮದುವೆ ವಿವಾಹ ಪೂರ್ವ ಸಂಬಂಧಗಳಿಂದಾಗಿ ಬಹಳಷ್ಟು ತೊಂದರೆ ಆಗ್ತಿದೆ. ಇವ್ರಿಗೆ ಯಾಕೆ ಅಂತ ಹೇಳಿದರೆ, ಆ ಹದಿಹರಿಯದ ವಯಸ್ಸಿನಲ್ಲಿ ಸರಿಯಾದ ಮಾರ್ಗದರ್ಶನ ಸಿಗ್ತಾ ಇಲ್ಲ. ಯಾವುದು ಸರಿ, ಯಾವುದು ತಪ್ಪು, ನಾವು ಒಂದು ವೇಳೆ ಈ ರೀತಿ ಅಪಾಯಕಾರಿ ಸಂಬಂಧಕ್ಕೆ ಒಳಪಟ್ಟರೆ ಏನಾಗ್ಬೋದು, ಅದರಿಂದ ಆಗೋ ತೊಡಕು ಅಥವಾ ಅದರಿಂದ ಆಗೋ ಪರಿಣಾಮಗಳೇನು, ಇದ್ರ ಬಗ್ಗೆ ತಿಳಿತಾ ಇಲ್ಲ. ವಯಸ್ಸಿನಲ್ಲಿ ಹೆಚ್ಚಿನ ಅಬಾರ್ಷನ್ಸ್ ಆದರೆ ಯಾವ ರೀತಿ ತೊಂದರೆ ಆಗುತ್ತೆ? ಖಂಡಿತವಾಗ್ಲೂ, ಯಾಕಂದರೆ ದೇಹದ ಬೆಳವಣಿಗೆ ಇನ್ನೂ ಪೂರ್ಣ ಆಗಿರಲ್ಲ. ಈಗ ನಾವು ಹದಿಹರಿಯದಲ್ಲಿ ಈ ಸಂತಾನೋತ್ಪತ್ತಿ ಪ್ರಕ್ರಿಯೆ ಅಥವಾ ಲೈಂಗಿಕ ವಿಷಯಗಳು ಅವರಲ್ಲಿ ಆ ಸಮಯದಲ್ಲಿ ಹಾರ್ಮೋನುಗಳು ಬೆಳವಣಿಗೆ ಆಗಿರ್ಬೋದು ಅಥವಾ ಜನನಾಂಗಗಳ ಬೆಳವಣಿಗೆ ಇದೆಲ್ಲ ಪೂರ್ಣಗೊಂಡು ಒಂದು ಮೆಚುರಿಟಿ ಅಂತ ನಾವೇನು ಹೇಳ್ತೀವಿ, ಸರಿಯಾಗಿ ಪರಿಪಕ್ವತೆ ಹೊಂದಿರೋದಿಲ್ಲ. ಇಂಥ ಸಮಯದಲ್ಲಿ ಇನ್ನೂ ಕೂಡ ಅವರ ದೇಹ ಸರಿಯಾದ ರೀತಿಯಲ್ಲಿ ಆ ಗರ್ಭಧಾರಣೆಗೆ ಅಥವಾ ಇದಕ್ಕೆ ಪ್ರಸವಕ್ಕಾಗಲಿ ಅಬಾರ್ಷನ್ಗಾಗಲಿ ಇನ್ನೂ ಅದು ಪೂರ್ಣವಾಗಿ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಅವರಲ್ಲಿ ಈ ರೀತಿ ಅಬಾರ್ಷನ್ನ ಗರ್ಭಪಾತ ಆದಾಗ ಬಹಳಷ್ಟು ತೊಂದರೆಗಳಾಗತ್ತೆ, ಒಂದು ದೈಹಿಕವಾಗಿ ಮಾನಸಿಕವಾಗಿ. ಮತ್ತು ಒಂದು ಫ್ಯಾಮಿಲಿ ಸಾಮಾಜಿಕ ವಿಷಯ ಕೂಡ ಅದರೊಳಗೆ ಬಂದಿರತ್ತೆ. ಒಂದು ಫ್ಯಾಮಿಲಿನಲ್ಲಿ ಕುಟುಂಬದಲ್ಲಾಗುವಂಥ ತೊಂದರೆಗಳು, ಈ ರೀತಿ ಅವ್ರ ದೇಹಕ್ಕೆ ತೊಂದರೆ, ರಕ್ತಸ್ರಾವ ಆಗ್ಬೋದು, ಸೋಂಕಾಗ್ಬೋದು, ಇದರಿಂದ ಮುಂದೆ ಕೂಡ ಮಕ್ಕಳಾಗೋದಕ್ಕೆ ತೊಂದರೆಗಳಾಗೋದು, ಮುಟ್ಟಿನ ತೊಂದರೆ ಆಗೋದು, ಮತ್ತು ಕಿಬ್ಬೊಟ್ಟಿನಲ್ಲಿ ಸೋಂಕುಗಳಾಗೋದು, ಇದೆಲ್ಲ ತೊಂದರೆಗಳು ನಮಗೆ ಲಾಂಗ್ ಟರ್ಮ್ ಎಫೆಕ್ಟು ಅಥವಾ ಇಮ್ಮಿಡಿಯೇಟ್ ಎಫೆಕ್ಟು. ಅದರೊಳಗೂ ಏನಾಗಿದೆ, ನಮ್ಮ ದೇಶನ ನಾವು ನಿಜವಾಗ್ಲೂ ನಾವು ಈ ದೇಶದಲ್ಲಿರೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಎಲ್ಲ ವಿಷಯದಲ್ಲಿ ಸ್ತ್ರೀಯರಿಗೆ ಹಲವಾರು ವಿಷಯಗಳ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅದನ್ನು ಲೀಗಲಿ ಅದನ್ನು ಮಾನ್ಯತೆ ಆಗಿದೆ ಅದು. ಹಾಗಾಗಿ ವೈದ್ಯರ ಹತ್ರ ಬಂದು ಒಂದು ವೇಳೆ ಈ ರೀತಿ ಏನೋ ನಡೀತು ಅಥವಾ ಅಬಾರ್ಷನ್ ಆಗಬೇಕಂತ ಸಂದರ್ಭ ಬಂತು, ತಜ್ಞ ವೈದ್ಯರ ಹತ್ರ ಬಂದು ಸರಿಯಾದ ರೀತಿಯಲ್ಲಿ ವೈದ್ಯಕೀಯ ಗರ್ಭಪಾತ ಅಧಿನಿಯಮ ಅಂತ ಇದರೊಳಗೆ ನಾವು ಅವ್ರಿಗೆ ಗರ್ಭಪಾತ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಇದೆ, ಸಾಧ್ಯತೆ ಇದೆ. ಅದನ್ನು ಬಿಟ್ಟು ಏನು ಮಾಡ್ತಾರೆ, ಆ ವಯಸ್ಸಿನಲ್ಲಿ ಗರ್ಭಧಾರಣೆ ಆದಾಗ ಅವ್ರಿಗೆ ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕು ಗೊತ್ತಿಲ್ಲ, ಫ್ರೆಂಡ್ ಎಲ್ಲೋ ಕರ್ಕೊಂಡು ಹೋಗ್ತಾರೆ, ಇವರೆಲ್ಲ ಕರ್ಕೊಂಡು ಹೋಗ್ತಾರೆ, ಯಾವುದೋ ಒಂದು ನಕಲಿ ಡಾಕ್ಟ್ರ್ ಹತ್ರ ಹೋಗಿ ಗರ್ಭಪಾತ ಮಾಡಿ ಪ್ರಾಣನೇ ಕಳ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ. ಅಲ್ಲಿ ಅರ್ಧಂಬರ್ಧ ಅಬಾರ್ಷನ್ ಆಗಿ ನಮ್ಮ ಹತ್ರ ಬಂದು ಅದನ್ನು ಸೋಂಕಿನ ಗರ್ಭಪಾತ ಆಗಿ ಈ ವಿಪರೀತ ರಕ್ತಸ್ರಾವ ಆಗಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿರೋದು ಕೂಡ ನಾವು ನೋಡ್ತೀವಿ. ಸೊ ಇದೆಲ್ಲ ಕಾರಣಗಳಾಗತ್ತೆ ನೀವು ಗರ್ಭಪಾತದಿಂದ ವಿವಾಹ ಪೂರಿತ ಗರ್ಭಧಾರಣೆಯಿಂದ ಆಗುವಂಥ ತೊಡಕುಗಳದು. ಇನ್ನು ಈ ಯುವ ಜನಾಂಗ ಅಥವಾ ಅನಂತರದಲ್ಲಿ ಮಧ್ಯವಯಸ್ಕರು ಇವರ ಲೈಂಗಿಕತೆಯ ಕುರಿತಾದ ಗ್ರಹಿಕೆಗಳ ವಿಚಾರಕ್ಕೆ ಬರೋದಾದರೆ ಇವರು ಹೇಗೆ ನೋಡ್ತಾರೆ ಲೈಂಗಿಕತೆಯನ್ನು ಅಂತ ಬರೋದಾದರೆ, ಸಾಕಷ್ಟು ಮಿತ್ಸ್ ಇದೆ ಲೈಂಗಿಕತೆ ಕುರಿತಾಗಿ. ಲೈಂಗಿಕತೆ ಅಂತಂದರೆ ಹಿಂದೆ ನೀವು ಹೇಳಿದಾಗೆ ಒಂಥರ ಮಿತ್ಸ್ ಇದ್ದರೆ, ಇವತ್ತು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಇನ್ನೊಂದು ಥರ ಮಿತ್ಸ್ ಇದೆ. ಆದರೂ ಹೊಸದಾದ ಸುಳ್ಳುಗಳು, ತಪ್ಪು ಕಲ್ಪನೆಗಳು, ತಪ್ಪು ಗ್ರಹಿಕೆಗಳು ಇದೆ. ಇನ್ಫ್ಯಾಕ್ಟ್ ಅದೇ ಜಾಸ್ತಿ ಇದೆ ಅನ್ನೋ ಥರ ಆಗೋಗಿದೆ. ಏನು ಹೇಳೋದು ಬಯಸ್ತೀವಿ? ಈಗ ಮಿಥ್ಯೆಗಳು ಕೆಲವು ತಲೆತಲಾಂತರದಿಂದ ಒಂದು ಜನ್ರೇಷನ್ನಿಂದ ಒಂದು ಪೀಳಿಗೆಯಿಂದ ಪೀಳಿಗೆಗೆ ಅದು ಬರ್ತಾ ಇರೋವಂಥ ಹಲವಾರು ಮಿಥ್ಯ ಮೂಢನಂಬಿಕೆಗಳು ಇದ್ರ ಬಗ್ಗೆ ಇದೆ. ಇವತ್ತಿಗೂ ಕೂಡ ಲೈಂಗಿಕತೆ ಅಥವಾ ಸಂಭೋಗ ಆಗಿರ್ಬೋದು, ಮದುವೆ, ಗಂಡು ಹೆಣ್ಣಿನ ಸಂಬಂಧ, ಇದೆಲ್ಲ ಮಾತನಾಡಬಾರದ ವಿಷಯಗಳು, ನಿಷಿದ್ಧ ವಿಷಯಗಳು. ಅದ್ರ ಬಗ್ಗೆ ಏನೇ ತೊಂದರೆ ತಕರಾರಾದರೆ ಅವರಲ್ಲೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗಿ ಅವ್ರಿಗೆ ಅದಕ್ಕೆಲ್ಲ ಏನೂ ಚಿಕಿತ್ಸೆ ಇಲ್ಲ ಅಥವಾ ಅದಕ್ಕೆ ನಾವೇನಾದರೂ ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಭಾವನೆ ಇನ್ನೂ ಹಲವಾರು ಜನರಲ್ಲಿದೆ.